ಬಳ್ಳಾರಿ ಶಾಸಕ ಹಾಗೂ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಟಿ ರಘುಮೂರ್ತಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ವಿಚಾರ ಕಾನೂನು ವ್ಯಾಪ್ತಿಗೆ ಬರುತ್ತದೆ. ಈ ಬಗ್ಗೆ ನಿಖರವಾದ ಮಾಹಿತಿ ನನ್ನ ಬಳಿ ಇಲ್ಲ. ಸಂಬಂಧಪಟ್ಟವರಿಂದ ಅಗತ್ಯ ಮಾಹಿತಿಯನ್ನ ನಮ್ಮ ಹೈಕಮಾಂಡ್ ಪಡೆದುಕೊಳ್ಳಲಿದೆ. ಆ ಮಾಹಿತಿಯ ಆಧಾರದ ಮೇಲೆ ಮುಂದಿನ ಕ್ರಮವನ್ನು ಹೈಕಮಾಂಡ್ ಕೈಗೊಳ್ಳಲಿದೆ ಎಂದು ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ವಿಷಯದ ಸಂಪೂರ್ಣ ಮಾಹಿತಿ ಇಲ್ಲದೆ ಈ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ. ಅಗತ್ಯ ಮಾಹಿತಿಯನ್ನ ನಮ್ಮ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿಗಳು ಒದಗಿಸುವ ಕೆಲಸ ಮಾಡುತ್ತಾರೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಖಾತೆ ಹಂಚಿಕೆ ವಿಚಾರಕ್ಕೂ ಸಚಿವ ಟಿ ರಘುಮೂರ್ತಿ ಪ್ರತಿಕ್ರಿಯಿಸಿದ್ದಾರೆ. ಜಿಲ್ಲೆಯಲ್ಲಿ ನನ್ನನ್ನ ಸಚಿವರನ್ನಾಗಿ ಮಾಡಿರುವುದೇ ಸಂತೋಷದ ವಿಚಾರ. ನಾನು ಸಮಾಧಾನ ಹಾಗೂ ಸಂತೋಷದಿಂದ ಇದ್ದು ನನಗೆ ವಹಿಸಿರುವ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಪ್ರಕೃತಿ ವಿಕೋಪದ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಯಾವುದೇ ಖಾತೆ ನೀಡಿದರೂ ಸಂತೋಷದಿಂದ ಸ್ವೀಕರಿಸಿ ಆ ಜವಾಬ್ದಾರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಎಂದು ಸಚಿವ ಟಿ ರಘುಮೂರ್ತಿ ಹೇಳಿದ್ದಾರೆ. ಈಗ ಅದು ಏನಿದೆ ಕಾನೂನು ವ್ಯಾಪ್ತಿನಲ್ಲಿ ಬರ್ತದೆ. ಅದು ಇಡಿ ಇರ್ಬೋದು, ಬೇರೆ ನೀವೆಲ್ಲ ಏನು ಹೇಳ್ತಾ ಇದ್ದೀರಲ್ಲ, ಅದನ್ನು ಖಂಡಿತವಾಗ್ಲೂ ಅದಕ್ಕೆ ನಮಗೆ ನಿಖರವಾದ ಮಾಹಿತಿ ನಮ್ಮಲ್ಲಿಲ್ಲ. ಬಹುಶಃ ನಮ್ಮ ಆ ಒಂದು ಜವಾಬ್ದಾರಿಯನ್ನು ನಮ್ಮ ಹೈಕಮಾಂಡ್ ಅವರು ಮಾಹಿತಿಯಿಂದ ಸಂಬಂಧಪಟ್ಟ ಸಚಿವರಿಂದ ತಗೊಳ್ತಾರೆ, ಆ ಮಾಹಿತಿಯನ್ನು ಒದಗಿಸ್ತಾರೆ, ಅದ್ರ ಪ್ರಕಾರ ಕ್ರಮ ವಹಿಸ್ತಾರೆ. ಯಾಕಂದರೆ ನನಗೇನು ಗೊತ್ತಿಲ್ಲದಲೆ ಅದು ಇನ್ನು ಬರೀ ಈ ಥರ ನ್ಯೂಸಲ್ಲಿ ನೋಡ್ಬಿಟ್ಟು ನಾನು ಏನು ಹೇಳಲಿಕ್ಕಾಗಲ್ಲ. ಖಂಡಿತವಾಗ್ಲೂ ಅದಕ್ಕೇನಾದರೂ ಇದ್ದರೆ ಆ ಮಾಹಿತಿಯನ್ನು ತಗೊಂಡು ನಮ್ಮ ಮಾಹಿತಿಯನ್ನು ಒದಗಿಸೋಂಥ ಕೆಲಸ ನಮ್ಮ ಹೈಕಮಾಂಡ್ ಮಾಡ್ತಾರೆ, ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ, ನಮ್ಮ ಸಂಬಂಧಪಟ್ಟ ಸಚಿವರು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಇವತ್ತು ಸಿಎಂ ದೆಹಲಿಗೆ ಹೋಗಿದ್ದಾರೆ. ಖಾತೆ ಹಂಚಿಕೆ ಇವತ್ತೇ ರಾತ್ರಿ ಆಗೋ ಸಾಧ್ಯತೆ ಇದೆ. ತಮ್ಗೆ ಯಾವ ಖಾತೆ ಅಂತ ನಿರೀಕ್ಷೆ ಇದೆ? ನನಗೆ ಈಗಾಗಲೇ ಹೇಳಿದಂತೆ ನಮ್ಮ ಜಿಲ್ಲೆಯಲ್ಲಿ ನನ್ನನ್ನು ಮಂತ್ರಿಯಾಗಿ ನಮ್ಮ ಹೈಕಮಾಂಡ್ ಅವರು ಏನು ಮಾಡಿದ್ದಾರೆ ಅದು ಒಂದು ಅದೇ ನನಗೆ ಎಲ್ಲೋ ಒಂದು ಕಡೆಗೆ ಮಂತ್ರಿ ಸಿಕ್ಕಿದೆಯಲ್ಲ ಅಂತೇಳಿ ನಾನು ಸಮಾಧಾನವಾಗಿ ಸಂತೋಷವಾಗಿ ಏನು ನನಗೆ ಕೆಲಸ ವಹಿಸಿದ್ದಾರೆ, ಏನು ಪ್ರಕೃತಿ ವಿಕೋಪದ ಉಸ್ತುವಾರಿಯಾಗಿ ಅದನ್ನು ನಾನು ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಅವ್ರು ಯಾವುದೇ ಖಾತೆಯನ್ನು ಕೊಟ್ಟರು ಕೂಡ ಸಂತೋಷದಿಂದ, ಎಂಥದೇ ಖಾತೆ ಇದ್ರೂ ಅದಕ್ಕೆ ನ್ಯಾಯ ಕೊಡೋಂಥ ಕೆಲಸ ನಾನು ಮಾಡ್ತೀನಿ.